ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಹದಿಹರೆಯಕ್ಕೆ ಪ್ರವೇಶ ಪಾಠದ 9ನೇ ಪ್ರಶ್ನೆ. ಏಡ್ಸ್ಗೆ ಕಾರಣವಾದ ಸೂಕ್ಷ್ಮ ಜೀವಿ. ಏಡ್ಸ್ ಬಹಳಷ್ಟು ನೀವು ಕೇಳಿರ್ಬೋದು ಅಲ್ವಾ? ಹಾಗಿದ್ರೆ ಈ ಏಡ್ಸ್ ಅನ್ನುವಂಥದ್ದೇನಿದೆ, ಇದು ಲೈಂಗಿಕ ಸಂಪರ್ಕದಿಂದ ಹರಡುವಂತಹ ಒಂದು ರೋಗವಾಗಿದೆ. ಇದು ಮಾರಣ ಹೇಳ್ಬೋದು. ಈ ಏಡ್ಸ್ ರೋಗ ಏನಿದೆ, ಇದಕ್ಕೆ ಕಾರಣವಾದಂತಹ ಸೂಕ್ಷ್ಮ ಜೀವಿ ಯಾವುದು ಅಂತ ಕೇಳಿದೆ. ಆಪ್ಷನ್ ಎ ಹ್ಯೂಮನ್ ಇಮ್ಯುನೋವೈರಸ್, ಆಪ್ಷನ್ ಬಿ ತಂಬಾಕು ಮೊಸಾಯಿಕ್ ವೈರಸ್, ಆಪ್ಷನ್ ಸಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್, ಆಪ್ಷನ್ ಡಿ ಹರ್ಪಿಸ್ ಸಿಂಪ್ಲೆಕ್ಸ್ ವೈರಸ್. ಒಂದೊಂದೇ ಆಪ್ಷನ್ಸ್ ಅನ್ನ ನೋಡ್ತಾ ಹೋಗೋಣ. ಮೊದಲನೇದು ಬಿ ಇಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಆಪ್ಷನ್ ಬಿ ತಂಬಾಕು ಮೊಸಾಯಿಕ್ ವೈರಸ್ ಅಂತ ಹೇಳ್ತೀವಿ. ಇದು ಸಾಮಾನ್ಯವಾಗಿ ಸಸ್ಯಗಳಲ್ಲಿ ಕಂಡುಬರುವಂತಹ ವೈರಸ್. ಇದು ಸಸ್ಯಗಳಲ್ಲಿ ಎಲೆಗಳನ್ನ ಸುಕ್ಕುಗಟ್ಟುವಂತೆ ಮಾಡಿ ಸಸ್ಯ ಬಾಡು ಹೋಗುವಂತೆ ಮಾಡುವಂತಹದ್ದಾಗಿದೆ ತಂಬಾಕು ಮೊಸಾಯಿಕ್ ವೈರಸ್. ಇದು ತಂಬಾಕಿಗೆ ಮಾತ್ರ ಅಲ್ಲ, ಟೊಮೆಟೊದಲ್ಲಿ ಕೂಡ ಕಂಡು ಬರಬಹುದು, ಬದನೆಕಾಯಿ ಗಿಡದಲ್ಲಿ ಕೂಡ, ಈ ರೀತಿ ಬೇರೆ ಬೇರೆ ಗಿಡಗಳಲ್ಲಿ ಇದು ಕಂಡು ಬರುವಂತಹ ಸಾಧ್ಯತೆ ಇದೆ. ಆಮೇಲೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್, HPV ಅಂತ ಹೇಳ್ತೀರಿ. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಏನಿದೆ, ಇದು ಕೂಡ ಲೈಂಗಿಕ ಸಂಪರ್ಕದಿಂದ ಉಂಟಾಗುವಂತಹ ಲೈಂಗಿಕ ಸಂಪರ್ಕದಿಂದ ಹರಡುವಂತಹ ವೈರಸ್ ಹೌದು. ಆದ್ರೆ ಇದ್ರಲ್ಲಿ ಏನಂದ್ರೆ ಕೆಲವೊಮ್ಮೆ ಯಾವುದೇ ಲಕ್ಷಣಗಳು ಕಂಡು ಬರೋದಿಲ್ಲ ಅಂತ ಹೇಳ್ತಾರೆ. ಒಂದಿಷ್ಟು ವರ್ಷ ಆದ್ಮೇಲೆ ಆ ಲಕ್ಷಣಗಳು ಹಾಗೆ ಹೋಗ್ಬಿಡು, ಅಥವಾ ಅದು ಕ್ಯಾನ್ಸರ್ಗೆ ಕೂಡ ಟರ್ನ್ ಆಗಬಹುದು. ಅದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಕಾರಣದಿಂದ. ಹರ್ಪಿಸ್ ಸಿಂಪ್ಲೆಕ್ಸ್ ವೈರಸ್, ಇದು ಕೂಡ ಲೈಂಗಿಕ ಸಂಪರ್ಕದಿಂದಲೂ ಹರಡ್ತದೆ. ಜೊತೆಗೆ ಇದು ಚರ್ಮದ ಮೇಲೆ ಹುಣ್ಣುಗಳನ್ನ ಉಂಟುಮಾಡುತ್ತದೆ. ಬಾಯಿ ಮತ್ತೆ ತುಟಿಯ ಪ್ರದೇಶದಲ್ಲಿ, ಹಾಗೆ ಜನನಾಂಗದ ಪ್ರದೇಶದಲ್ಲಿ ನೀರಿನ ಗುಳ್ಳೆಗಳಂತಹ ನೋವುಂಟು ಮಾಡುವಂತಹ ಗುಳ್ಳೆಗಳನ್ನ ಉಂಟು ಮಾಡುತ್ತದೆ ಸಿಂಪ್ಲೆಕ್ಸ್ ವೈರಸ್. ಹಾಗಿದ್ರೆ ಏಡ್ಸ್ಗೆ ಕಾರಣವಾದ ಜೀವಿ ಏನಿದೆ, ಸೂಕ್ಷ್ಮ ಜೀವಿ ಏನಿದೆ, HIV ಅಂತ ಕೇಳಿರಬಹುದು ನೀವು, ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್. ಆಪ್ಷನ್ ಎ ಏನಿದೆ, ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್, ಇದು ಸರಿಯಾದ ಉತ್ತರ. ಹಾಗಾದ್ರೆ ಏಡ್ಸ್ಗೆ ಕಾರಣವಾದ ಸೂಕ್ಷ್ಮ ಜೀವಿ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್. ಥ್ಯಾಂಕ್ ಯು.